ಸ್ನೇಹಿತರೆ ನಮಸ್ತೆ. ನಿನ್ನೆ ತಡರಾತ್ರಿ 10:30ಕ್ಕೆ ಬನ್ನೇರುಘಟ್ಟ ಪೊಲೀಸ್ನವರು ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಾಲಯಕ್ಕೆ ಬಂದು ನನ್ನನ್ನು ಕರೆದುಕೊಂಡು ಹೋಗಬೇಕಾದ್ರೆ ನನಗೆ ಒಳಗಡೆ ತುಂಬ ಮನಸ್ಸಿಗೆ ನೋವು ಆಗ್ತಾ ಇತ್ತು. ನನ್ನ ರಾಜ್ಯ ಯಾವ ಹಂತಕ್ಕೆ ಬಂದು ತಲುಪ್ತು, ಯಾವುದೋ ಎಡಪಂಥೀಯ ಚಿಂತನೆಗಳಿರ್ತಕ್ಕಂತಹ, ಯಾವುದೋ ಜಿಹಾದಿ ಮನಸ್ಥಿತಿ ಇರ್ತಕ್ಕಂತಹ, ತನ್ನ ತೆವಲಿಗಾಗಿ ಬದುಕುವ ಕೆಲವರು ಮಾಡುವ ಆರೋಪಗಳಿಗೆ ಅವರು ಒಂದು ಅಜೆಂಡವನ್ನು ಇಟ್ಕೊಂಡು ಪುನೀತ್ ಕೆರೆಹಳ್ಳಿ ಮಾಡಿದ್ದು ತಪ್ಪು 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 ಅಂತ ಹೇಳಿ ಒತ್ತಿ ಒತ್ತಿ ಹೇಳಿದ ಕಾರಣಕ್ಕೆ ಆ ಭಯೋತ್ಪಾದಕ ಸಂಘಟನೆಗಳು, ಆ ಭಯೋತ್ಪಾದಕ ಪತ್ರಕರ್ತರು, ಆ ಭಯೋತ್ಪಾದಕ ಚಾನಲ್ಗಳು, ಕೆಲವು ಭಯೋತ್ಪಾದಕ ಯೂಟ್ಯೂಬ್ ಚಾನಲ್ಗಳು ದಿನನಿತ್ಯ ಪುನೀತ್ ಕೆರೆಹಳ್ಳಿ ಮಾಡಿದ ಆ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಡೆಸಿದ ಕಾರ್ಯಾಚರಣೆಯನ್ನು ತಪ್ಪು ತಪ್ಪು ಅಂತ ಹೇಳಿದ ಕಾರಣಕ್ಕಾಗಿ ನಾಡನ್ನ ಸಂರಕ್ಷಿಸ್ತೀವಿ, ನಾಡಿಗಾಗಿ ಸೇವೆ ಸಲ್ಲಿಸ್ತೀವಿ ಅಂತ ಬಂದಂತಹ ಇದೇ ನಾಡಿನ ಸರ್ಕಾರ ಒಂದು ನಾಡಿನ ರಕ್ಷಣೆಗಾಗಿ ಈ ನಾಡಿಗೆ ನುಸುಳಿಕೊಂಡು ಬಂದಂತಹ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಕಂಡಿಡಿದು ಅವರನ್ನ ಠಾಣೆಗೆ ಒಪ್ಪಿಸ್ತಿದ್ದಂತಹ ಅವ್ರ ಮೇಲೆ ಹಲ್ಲೆ ಮಾಡಲಿಲ್ಲ, ಅವರನ್ನ ಹೊಡಿಲಿಲ್ಲ, ಬಡಿಲಿಲ್ಲ, ಪ್ರೀತಿಯಿಂದ ಬೆಹನ್, ಚಾಚಾ, ದೀದಿ, ಬಾಯ್ ಅಂತ ಹೇಳಿ ಅಣ್ಣ, ಅಕ್ಕ, ತಮ್ಮ, ತಂಗಿ, ಅಪ್ಪ, ಚಾಚಾ ಅಂತ ಹೇಳಿ ಪ್ರೀತಿಯಿಂದ ಮಾತಾಡಿಸಿ ದಾಖಲೆಗಳ ಸಮೇತ ಸಮಾಜದ ಮುಂದಿಟ್ಟು ಅವರನ್ನು ನಾವು ಪೊಲೀಸರಿಗೆ ಒಪ್ಪಿಸದಕ್ಕಾಗಿ ಇವರ ಈ ಬಂಡವಾಳ, ಇವರನ್ನ ಯಾರು ಕರೆದುಕೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ರೋ, ಇವರನ್ನ ಯಾರು ಇಲ್ಲಿ ಸಲುತ್ತಿದ್ರೋ, ಇವರನ್ನೆಲ್ಲ ಇಟ್ಕೊಂಡು ಯಾವ ಒಂದು ಉದ್ದೇಶವನ್ನ ಸಾಧಿಸಬೇಕು ಅಂತ ಹೇಳಿ ನಿರಂತರವಾಗಿ ಕೆಲಸ ಮಾಡ್ತಿದ್ರು ಮತ್ತು ಯಾವ ಇಲ್ಲಿಯ ಸ್ಥಳೀಯ ನಾಡಿನಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಥಳೀಯ ಮುಸ್ಲಿಮರು ಇವರಿಗೆ ಬೆಂಬಲ ಕೊಟ್ಟಿದ್ರು, ಅವರೆಲ್ಲರಿಗೂ ಕೂಡ ಈ ಕಾರ್ಯಾಚರಣೆ ಬಹಳ ದೊಡ್ಡ ಆತಂಕಕಾರಿಯಾಗಿ ಕಾಣ್ತು. ನಮ್ಮ ಉದ್ದೇಶಕ್ಕೆ ಈಗ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ, ಇದನ್ನು ಈಗಿಂದೀಗಲೇ ತಡಿಬೇಕು ಅಂತ ಹೇಳಿ ಬಹಳ ದೊಡ್ಡ ಒಂದು ಷಡ್ಯಂತ್ರವನ್ನು ಮಾಡ್ತಾರೆ. ಆ ಷಡ್ಯಂತ್ರಕ್ಕೆ ಎದರಿ ನಲುಗಿದ್ದ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅವರ ಮುಂದೆ ಮಂಡಿ ಹೂರಿ, ನಾಡದ್ರೋಹಿಗಳ ಮುಂದೆ ಮಂಡಿ ಹೂರಿ, ದೇಶದ್ರೋಹಿಗಳ ಮುಂದೆ ಮಂಡಿ ಹೂರಿ, ಯಾರು ನಾಡಿಗಾಗಿ ದೇಶಕ್ಕಾಗಿ ತನ್ನನ್ನು ತಾನೇ ಅರ್ಪಿಸಿಕೊಂಡು ಕೆಲಸ ಮಾಡ್ತಿದ್ರು ಅಂತ ಕಾರ್ಯಕರ್ತರನ್ನೇ ನೀವು ಸುಳ್ಳು ಕೇಸನ್ನು ಹಾಕಿ, ಯಾರೋ ಒಬ್ಬನನ್ನು ಸೃಷ್ಟಿ ಮಾಡಿ ಸ್ಥಳದಲ್ಲೇ ಇಲ್ಲದ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡಿ ಅವನನ್ನು ಕರ್ಕೊಂಡು ಬಂದು ಆತ ಆ ಸ್ಥಳದಲ್ಲೇ ಇರಲಿಲ್ಲ. ಇಡೀ ವಿಡಿಯೋ ಇದೆ, ಎಲ್ಲವೂ ಇದೆ, ನಾನು ನಿಮಗೆ ತೋರಿಸ್ತೇನೆ. ಸ್ಥಳದಲ್ಲೇ ಇಲ್ಲದ ವ್ಯಕ್ತಿಯೊಬ್ಬನನ್ನು ಸ್ಥಳದಲ್ಲಿದ್ದ ಅಂತ ಸೃಷ್ಟಿ ಮಾಡಿ ಕತೆಗಳನ್ನು ಹೆಣೆದು ನಮ್ಮನ್ನು ಬಂಧಿಸಿ ಇಡೀ ಈ ಬಾಂಗ್ಲಾ ವಲಸಿಗರ ವಿರುದ್ಧ ನಡೀತಿದ್ದ ಕಾರ್ಯಾಚರಣೆಗೆ ಕಪ್ಪು ಚುಕ್ಕೆ ತರುವಂತಹ ಮತ್ತು ಈ ಕಾರ್ಯಾಚರಣೆಯನ್ನು ತಡೆಯುವಂತಹ ಕೆಲಸವನ್ನು ನಾವು ಕೆಲವು ದುಷ್ಟಶಕ್ತಿಗಳು ಮಾಡಿದ್ವು. ಕೆಲವು ಇಸ್ಲಾಮಿಕ್ ಭಯೋತ್ಪಾದನಾ ಸಂಘಟನೆಯ ಮುಖಂಡರುಗಳು ಇದನ್ನು ಮಾಡಿದ್ರು, ಕೆಲವು ನಾಡದ್ರೋಹಿ ದೇಶದ್ರೋಹಿ ಪತ್ರಕರ್ತರು ಇದನ್ನು ಮಾಡಿದ್ರು, ಪತ್ರಕರ್ತರ ಸೋಗಿನಲ್ಲಿರ್ತಕ್ಕಂಥವ್ರು ಇದನ್ನು ಮಾಡಿದ್ರು, ಕೆಲವು ನಾಡದ್ರೋಹಿ ದೇಶದ್ರೋಹಿ ವಕೀಲರು ಅನಿಸಿಕೊಂಡವರು ಇದನ್ನು ಮಾಡಿದ್ರು. ಇವರೆಲ್ಲ ಪ್ರಗತಿಪರ ಚಿಂತಕರು ಅಂತ ಹೇಳಿಕೊಂಡು ಇವತ್ತು ಬಾಂಗ್ಲಾ ನುಸುಳುಕೋರರ ಪರವಾಗಿ ನಿಂತು ತನ್ನ ದೇಶದ್ರೋಹವನ್ನು ಬಹಿರಂಗವಾಗಿ ತೋರಿಸಿಕೊಂಡ್ರು. ಇದನ್ನು ನೋಡಿದಾಗ ನನ್ನ ಮನಸ್ಸಿಗೆ ಬನ್ನೇರುಘಟ್ಟ ಪೊಲೀಸ್ನವ್ರು ನನ್ನನ್ನು ಕರ್ಕೊಂಡು ಹೋಗಬೇಕಾದ್ರೆ ನನ್ನ ಮನಸ್ಸಿಗೆ ಬಹಳ ನೋವು ಆಗ್ತಾ ಇತ್ತು. ಆ ನೋವು ಏನು ಅಂತ ಅಂದರೆ, ಇನ್ನು 25 ವರ್ಷಗಳಲ್ಲಿ ಕರ್ನಾಟಕ ಯಾವ ಹಂತಕ್ಕೆ ಬಂದು ತಲುಪಬಹುದು? ನಾವೇನಾದರೂ ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಸಿಡಿದು ಹೇಳಲಿಲ್ಲ ಅಂದರೆ, ಈ ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನ ಕರ್ನಾಟಕದ ಗಡಿಯಿಂದ ಆಚೆಗೆ ತಳ್ಳಲಿಲ್ಲ ಅಂದರೆ, ನಾವಿವತ್ತ ಇವರನ್ನ ಹೊರಹಾಕಲಿಲ್ಲ ಅಂತ ಅಂದರೆ ನಾಡಿನ ಪರಿಸ್ಥಿತಿ ಯಾವ ಹಂತವನ್ನು ತಲುಪುತ್ತೆ ಅಂತ ಅಂದರೆ, ನಮ್ಮ ಮುಂದಿನ ಪೀಳಿಗೆ ಈ ನಾಡಿನಿಂದ ವಲಸೆ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಬೇಕಾಗಿ ಬರುತ್ತೆ.
ಜನಾಂಗೀಯ ಕಲಹಗಳು ಈ ನಾಡಿನಲ್ಲಿ ಶುರುವಾಗುತ್ತೆ. ಯಾವ ನಾಡನ್ನು ಶಾಂತಿಯ ನಾಡು ಅಂತ ಕರೆದ್ರು, ಯಾವ ನಾಡನ್ನು ನನ್ನ ನಾಡು ಅಂತ ಕರೆದ್ರು, ಆ ನಾಡು ಇನ್ನು ಕೆಲವು ವರ್ಷಗಳಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಒಂದು ಸಮಯ ಬಂದಿದೆ ಅಂತ ಒಂದು ಸ್ಥಾನಕ್ಕೆ ಬಂದು ನಿಂತಿದೆ. ಕೆಲವೇ ವರ್ಷಗಳಲ್ಲಿ ಅದನ್ನು ಅವರು ಸಾಧಿಸಿ ತೋರಿಸ್ತಾರೆ. ಅವರು ತನ್ನ ಮತದವರು ಅನ್ನುವ ಕಾರಣಕ್ಕೆ ಅಕ್ರಮವಾಗಿ ಬಾಂಗ್ಲಾದಿಂದ ನುಸುಳಿಕೊಂಡು ಅಲ್ಲೆಲ್ಲೋ ಗಡಿ ರಾಜ್ಯಗಳಲ್ಲಿ ಹಣ ಕೊಟ್ಟು ಅಲ್ಲಿಯ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಇಲ್ಲಿಗೆ ಬಂದು ನೆಲೆಸಿರ್ತಕ್ಕಂತಹ ಆ ನಕಲಿ ಆಧಾರ್ ಕಾರ್ಡ್ಗಳನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಳಿಗೆ ಹಣದ ಆಸೆಗೆ ಇಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟು ಮನೆ ಬಾಡಿಗೆ ಕೊಟ್ಟಿರ್ತಕ್ಕಂಥ ಕನ್ನಡಿಗರು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಸಲ್ಮಾನರು ಅವರಿಗೆ ಬೆಂಬಲ ಕೊಟ್ಟು ಅವರು ನಮ್ಮ ಮತದವರು, ಅವರು ನಾವು ಪೂಜಿಸುವ ದೇವರನ್ನೇ ಪೂಜಿಸುತ್ತಾರೆ ಎನ್ನುವ ಏಕೈಕ ಕಾರಣಕ್ಕೆ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಸ್ಥಳೀಯ ಮುಸಲ್ಮಾನರು ಸಂಪೂರ್ಣವಾಗಿ ಕರುನಾಡನ್ನು ನಾಶ ಮಾಡ್ತಾರೆ. ನಾವು ಕನ್ನಡಿಗರು ಎಚ್ಚರಗೊಳ್ಳಿಲ್ಲ ಅಂತ ಅಂದರೆ ಕರ್ನಾಟಕ ಸಂಪೂರ್ಣವಾಗಿ ಉರ್ದುಮಯವಾಗುತ್ತೆ ಅನ್ನೋದನ್ನ ಮರಿಬೇಡಿ. ಇಲ್ಲಿ ಬಂದು ಬದುಕಲಿಕ್ಕೆ ಅವನಿಗೆ ಕನ್ನಡ ಬೇಕಾಗಿರಲಿಲ್ಲ, ಕನ್ನಡ ಕಲಿಬೇಕಾಗಿರಲಿಲ್ಲ. ಇಲ್ಲಿ ಬಂದು ಬದುಕಲಿಕ್ಕೆ ಇಲ್ಲಿಯ ಸ್ಥಳೀಯ ಯಾವ ಭಾಷೆ ಅವನಿಗೆ ಬೇಕಾಗಿರಲಿಲ್ಲ. ಆದರೆ ಅವನು ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೆ ಅವನಿಗೆ ಸಹಾಯವಾಗಿದ್ದು ಉರ್ದು ಮಾತ್ರ. ಯಾಕೆ ಅಂದರೆ ಅವನಿಗೆ ಉರ್ದು ಬರ್ತಿತ್ತು. ಬಹಳ ನೋವಿನ ಸಂಗತಿ ಇದು, ಬಹಳ ನೋವಿನ ಸಂಗತಿ. ಸ್ನೇಹಿತರೆ, ಇವತ್ತು ಸಿದ್ದರಾಮಯ್ಯನವರು ಕೊಡ್ತಾ ಇರ್ತಕ್ಕಂಥ 5 ಭಾಗ್ಯಗಳಲ್ಲಿ ಬಸ್ಸು ಫ್ರೀ ಬಸ್ ಏನಿದೆ, ಇವರು ತೋರಿಸುವ ನಕಲಿ ಆಧಾರ್ ಕಾರ್ಡಿಗೆ ಕಂಡಕ್ಟರ್ ಅವ್ರನ್ನ ಕರೆದು ಕೂರಿಸ್ಕೊಂಡು ಪಾಪ ಅವ್ರು ಹೇಗ್ರಿ ಆ ಕಂಡಕ್ಟರ್ ನಿರ್ವಾಹಕ, ಬಸ್ನ ನಿರ್ವಾಹಕ ಹೇಗ ಇದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಲಿಕ್ಕಾಗತ್ತೆ? ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಬಸ್ನಲ್ಲಿ ಕನ್ನಡಿಗರು ಕಟ್ಟಿದ ತೆರಿಗೆ ಹಣದಲ್ಲಿ ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರು ತಮ್ಮ ಪ್ರಯಾಣವನ್ನು ಮಾಡ್ತಾ ನಮ್ಮ ತೆರಿಗೆ ಹಣವನ್ನು ತಿಂತಾ ಇದ್ದಾರೆ. ಇವತ್ತು ಆಟೋ ಓಡಿಸುವವರಲ್ಲಿ ಸ್ನೇಹಿತರೆ, ಇವತ್ತು ಈ ಬೆಂಗಳೂರಿನಂತ ಮಹಾನಗರದಲ್ಲಿ ಇವತ್ತು ಇಡೀ ಕರ್ನಾಟಕಕ್ಕೆ ತನ್ನದ್ದೇ ಆದ ಕೊಡುಗೆಯನ್ನು ಕೊಟ್ಟು ಇಡೀ ಕರ್ನಾಟಕಕ್ಕೆ ಆರ್ಥಿಕತೆಯಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಬೆಂಗಳೂರಿನಲ್ಲಿ 30% ಆಟೋ ಓಡಿಸ್ತಾ ಇರೋದು ಇದೇ ಅಕ್ರಮ ವಲಸಿಗರು. ಇವತ್ತು ಕ್ಯಾಬ್ ಓಡಿಸ್ತಾ ಇರೋದು ಅಕ್ರಮ ವಲಸಿಗರು. ಇವರೆಲ್ಲರೂ ಫೇಕ್ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಂಡು ಇಲ್ಲಿ ಫೇಕ್ ಐಡೆಂಟಿಟಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಇವತ್ತು ಕ್ಯಾಬ್ ಓಡಿಸ್ತಾ ಇದ್ದಾರೆ. ಇವತ್ತು 80% ಸೆಕ್ಯೂರಿಟಿ ಗಾರ್ಡ್ಗಳು 80% ಸೆಕ್ಯೂರಿಟಿ ಗಾರ್ಡ್ಗಳು ಅವರೇ, ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇರೋದು ಅವರೇ. ಇವರೆಲ್ಲ ಕರ್ನಾಟಕಕ್ಕೆ ಬಂದಿರತಕ್ಕಂಥ ಅಕ್ರಮ ವಲಸಿಗರು. ಇವರು ಎಲ್ಲೋ ಕೇವಲ ಚಿಂಡಿ ಆಯುವ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ. ಇವತ್ತು ಅದೆಷ್ಟೋ ಠಾಣೆಗಳಲ್ಲಿ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಇವ್ರ ಮೇಲೆ FIR ಆಗಿದೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ಬೇಲ್ ಮಾಡಿಸ್ಕೊಂಡು ಓಡೋಗಿರ್ತಕ್ಕಂಥ ಇವರು ಇದುವರೆಗೂ ಕೂಡ ಕೆಲವು ಪ್ರಕರಣಗಳಲ್ಲಿ ಕೈಗೆ ಸಿಕ್ಕಿಲ್ಲ. ಭದ್ರತೆಯ ವಿಚಾರದಲ್ಲಿ ನಾಳೆ ನಮ್ಮ ಹೆಣ್ಣು ಮಕ್ಕಳು ಎಷ್ಟು ಸುರಕ್ಷಿತ ಅನ್ನುವ ಪ್ರಶ್ನೆಯೂ ಕೂಡ ಈ ನಾಡಿನ ಜನತೆಯ ಮುಂದಿದೆ. ನೀವಿವತ್ತು ಇದು ನನ್ನ ಸಮಸ್ಯೆ ಅಲ್ಲ ಅಂದುಕೊಂಡಿದ್ರೆ ಖಂಡಿತವಾಗಿಯೂ ನೀವು ಮುಂದಿನ ದಿನಗಳಲ್ಲಿ ಬಹಳ ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತೆ. ಕನ್ನಡಿಗರು ಪ್ರತಿ ಒಬ್ಬರು ಕೂಡ ಇದರ ವಿರುದ್ಧ ತಿರುಗಿ ಬೀಳಬೇಕಾಗಿದೆ. ಅವರಿವರನ್ನದೇ ಪ್ರತಿ ಒಬ್ಬರು ಈ ಅಕ್ರಮ ವಲಸಿಗರ ವಿರುದ್ಧ ನಾನಿದನ್ನು ಮಾತಾಡ್ತಿದ್ದೀನಿ ಅಂತ ಅಂದ್ರೆ ಈಗ ಹೇಳ್ತಾರೆ ಇದು ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು, ಆ ಸರ್ಕಾರದ್ದು, ಈ ಸರ್ಕಾರದ್ದು ಅಂತ. ಅಯ್ಯೋ, ಯಾವ ಸರ್ಕಾರವೇ ತಪ್ಪು ಮಾಡಿರಲಿ ಕರ್ಕೊಂಡು ಬಂದು ನೀವು ಕನಿಷ್ಠ ಇದು ಕೇಂದ್ರ ಸರ್ಕಾರದ್ದು ತಪ್ಪು ಅಂತ ಅನ್ನುವವರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿದು ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ. ಯಾಕೆ ಮಾಡೋದಿಲ್ಲ? ನಾವು ಪ್ರಶ್ನೆ ಮಾಡಬೇಕಾದ್ರೆ ಯಾಕೆ ಬಂದಿದ್ದು ಕೇಂದ್ರ ಸರ್ಕಾರದ ತಪ್ಪು ಅಂತ ಹೇಳ್ತೀರಾ? ನಿಮಗೆ ನೈತಿಕತೆ ಇದ್ರೆ, ನಿಮಗೆ ತಾಕತ್ತಿದ್ರೆ, ನಿಮಗೆ ಆ ನಾಡಿನ ಮೇಲೆ ಅಭಿಮಾನವಿದ್ರೆ, ಕನ್ನಡದ ಮೇಲೆ ಕಿಂಚಿತ್ತಾದ್ರೂ ಅಭಿಮಾನವಿದ್ರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತಡೆದು ನಿಲ್ಲಿಸಿ ಅವರ
ಅವರನ್ನು ಒಂದು ಕಡೆ ನಿಲ್ಲಿಸ್ಕೊಂಡು ಪ್ರಧಾನಿ ಮೋದಿಯವರಿಗೆ ಪ್ರಶ್ನೆ ಮಾಡಿ ತಪ್ಪಿಲ್ಲ. ಆದರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಅವರು ಮುಸ್ಲಿಮರು ಬಂದಿರೋರು ಅನ್ನೋ ಕಾರಣಕ್ಕಾಗಿ ಸ್ಥಳೀಯ ಮುಸಲ್ಮಾನರು ಅವ್ರ ಪರವಾಗಿ ನಿಂತ್ಕೊಂಡು ಪುನೀತ್ ಕೆರೆಹಳ್ಳಿ ಮಾಡ್ತಾ ಇರೋ ಕಾರ್ಯಾಚರಣೆ ತಪ್ಪು ಅಂತ ಹೇಳ್ತೀರಿ ಅನ್ನೋದಾದ್ರೆ ನಿಮ್ಮನ್ನೆಲ್ಲ ದೇಶದ್ರೋಹಿಗಳು ಅಂತ ಪರಿಗಣಿಸದೆ ದೇಶ ಪ್ರೇಮಿಗಳು ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರಿಗೆ ವೋಟರ್ ಐಡಿ ಕಾರ್ಡ್ಗಳನ್ನು ಮಾಡಿಕೊಟ್ಟು ವೋಟ್ ಬ್ಯಾಂಕ್ ಮಾಡಿಕೊಂಡಿರ್ತಕ್ಕಂಥ ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಕರ್ನಾಟಕದವರೆಗೂ ಕೂಡ ಬಹಳ ನೋವಿನ ಸಂಗತಿ ಏನು ಅಂತ ಅಂದ್ರೆ, ನೀವು ನಿಮ್ಮ ಅಧಿಕಾರಕ್ಕಾಗಿ ನಿಮ್ಮ ತೆವಲಿಗಾಗಿ ಕರ್ನಾಟಕದ ಸಂಸ್ಕೃತಿ ಸಂಸ್ಕಾರ ನಮ್ಮ ಸಂಪೂರ್ಣ ಜೀವನವನ್ನ ಅವರ ಮುಂದೆ ಪಣಕ್ಕಿಟ್ಟಿದ್ದೀರಾ, ಹಡಕ್ಕಿಟ್ಟಿದ್ದೀರಾ, ಹಡಮಾನಕ್ಕಿಟ್ಟಿದ್ದೀರಿ. ಇವತ್ತು ಅವ್ರು ಹೇಗೆ ಬೇಕಾದ್ರೂ ಬದುಕ್ತಾರೆ, ಒಂದು ಶೆಡ್ ಅಲ್ಲಿ ಬದುಕ್ತಾರೆ. ಇವತ್ತು ಅನೇಕ ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಕೆಲಸಕ್ಕೆ ಹೋಗ್ತಾ ಇದ್ದಂತ ಕನ್ನಡಿಗರು ತಮ್ಮ ಕೆಲಸವನ್ನು ಕಳ್ಕೊಂಡಿದ್ದಾರೆ. ಯಾಕೆ ಅಂತ ಅಂದ್ರೆ ಅಷ್ಟು ದುಡ್ಡನ್ನ ಇವರಿಗೆ ಕೊಡೋಕ್ಕಾಗೋದಿಲ್ಲ. ಉತ್ತರ ಕರ್ನಾಟಕದಿಂದ ಬಂದಂತ ಸಾವಿರಾರು ತಾಯಂದಿರು ಮನೆ ಕೆಲಸಕ್ಕೆ ಹೋಗ್ತಿದ್ರು, ಇವತ್ತು ಅವರನ್ನ ಆ ಕೆಲಸದಿಂದ ತೆಗೆದುಹಾಕಲಾಗಿದೆ. ಅಲ್ಲಿಗೆ ಈ ಅಕ್ರಮ ವಲಸಿಗರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳಲಾಗಿದೆ. ಯಾಕೆ ಅಂತ ಕೇಳಿದ್ರೆ ಅವರು 6,000 ರೂಪಾಯಿ ಚಾರ್ಜ್ ಮಾಡ್ತಾರೆ, ಇವರು 3,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಯಾಕೆ ಆ ಉತ್ತರ ಕರ್ನಾಟಕದ ತಾಯಂದಿರು 6,000 ಚಾರ್ಜ್ ಮಾಡ್ತಿದ್ರು ಅಂತ ಅಂದ್ರೆ ಅವ್ರ ಮನೇಲಿರೋ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಿತ್ತು, ಮನೆ ಬಾಡಿಗೆ ಕಟ್ಟಬೇಕಿತ್ತು, ಲೈಟ್ ಬಿಲ್ ಕಟ್ಟಬೇಕಿತ್ತು, ನೀರಿನ ಬಿಲ್ ಕಟ್ಟಬೇಕಿತ್ತು. ಅವರು ಒಂದು ಗೌರವಯುತವಾದ ಬದುಕನ್ನ ಬದುಕಬೇಕಾಗಿತ್ತು. ಅದಕ್ಕೆ ಅವರಿಗೆ 6,000 ಬೇಕಾಗಿತ್ತು. ಲಕ್ಷ ಲಕ್ಷ ದುಡಿಯುವ ಈ ಅಪಾರ್ಟ್ಮೆಂಟ್ನ ಮಂದಿಗಳು 3,000 ಉಳಿಸೋದಕ್ಕೋಸ್ಕರ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಅಕ್ರಮ ಕರ್ನಾಟಕಕ್ಕೆ ಬಂದು ನೆಲೆಸಿರ್ತಕ್ಕಂಥ ಅಕ್ರಮ ವಲಸಿಗರಿಗೆ ಇಲ್ಲಿ ಮನೆಯಲ್ಲಿ 3,000 ಕಮ್ಮಿಗೆ ಸಿಗ್ತಾರೆ ಅನ್ನೋ ಕಾರಣಕ್ಕೆ ಕೆಲಸ ಕೊಟ್ರು. ಅನ್ಯಾಯ ಆಗಿದ್ದು ಯಾರಿಗೆ ಅಂತ ಅಂದ್ರೆ, ಕೆಲಸ ಕಳೆದುಕೊಂಡಿದ್ದು ಯಾರು ಅಂತ ಅಂದ್ರೆ ಈ ನಾಡಿನ ತಾಯಂದಿರ ಕೆಲಸವನ್ನು ಕಳ್ಕೊಂಡ್ರು. ಇವತ್ತು ಊಬರ್ ಮತ್ತು ಓಲಾ ಅನ್ನುವ ಬಹಳ ದೊಡ್ಡ ಸಂಸ್ಥೆಗಳು ಇವತ್ತು ಚಾಲಕರನ್ನ ಯಾರನ್ನ ತೆಗೆದುಕೊಳ್ತಿದ್ದಾರೆ, ಅವರ ಗಾಡಿಗಳಿಗೆ ಚಾಲಕರಾಗಿ ಯಾರನ್ನ ತಗೊಳ್ತಾ ಇದ್ದಾರೆ ಅಂತ ಅಂದ್ರೆ ಕನ್ನಡಿಗರನ್ನ ತೆಗೆದುಕೊಳ್ತಿಲ್ಲ ಸ್ನೇಹಿತರೆ. ಕರ್ನಾಟಕಕ್ಕೆ ವಲಸೆ ಬಂದಿರತಕ್ಕಂತ ವ್ಯಕ್ತಿಗಳಿಗೆ ಇಲ್ಲಿ ಅವರು ತೆಗೆದುಕೊಂಡಿದ್ದಾರೆ. ಅವರಿಗೆ ಇಲ್ಲಿ ಕ್ಯಾಬ್ಗಳನ್ನು ಕೊಟ್ಟು ದುಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿಯ ಕನ್ನಡಿಗರು ಕೆಲಸ ಕಳ್ಕೊಂಡಿದ್ದಾರೆ. ಈ ಅಕ್ರಮ ವಲಸಿಗರು ಎಲ್ಲಿಂದ ಬಂದ್ರು, ಯಾಕೆ ಬಂದ್ರು, ಇವ್ರು ಯಾರು ಅನ್ನುವ ಯಾವ ಪರಿಶೀಲನೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಕನ್ನಡಿಗರ ಉದ್ಯೋಗವನ್ನು ಕಿತ್ಕೊಳ್ಳಾಯ್ತು. ಹಿಂದೂಗಳು ಸಂಪೂರ್ಣವಾಗಿ ನಾಶದ ಹಂಚಿಗೆ ಹೋಗ್ತಾ ಇದ್ದೀವಿ ಹಿಂದೂಗಳು ಇವತ್ತು. ಆದ್ರೆ ಇವತ್ತು ಹಿಂದೂಗಳು ಯಾರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ, ಕನ್ನಡಿಗರು ಯಾರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ನಾವು ಮಾನವತಾವಾದಿಗಳು ಅಂತ ಹೇಳಿಕೊಂಡು ಬದುಕುವುದರಲ್ಲೇ ನಮ್ಮನ್ನು ನಾವು ಸೀಮಿತಗೊಳಿಸ್ಕೊಂಡಿದ್ದೀವಿ. ಈ ನಾಡು ಬಸವ ಹುಟ್ಟಿದ ನಾಡು, ಈ ನಾಡು ಸರ್ವಜ್ಞ ಹುಟ್ಟಿದ ನಾಡು, ಈ ನಾಡು ಕುವೆಂಪು ಹುಟ್ಟಿದ ನಾಡು. ಈ ನಾಡಿಗೆ ಇವತ್ತು ಎಂತಹ ಪರಿಸ್ಥಿತಿ ಬಂದೊದಗಿದೆ ಅಂತ ಅಂದ್ರೆ ಬಸವನ ಚರಿತ್ರೆ ಮುಂದಿನ 25 ವರ್ಷಗಳಲ್ಲಿ ಸಂಪೂರ್ಣವಾಗಿ ಮುಚ್ಚಿ ಹೋಗುವಂತಹ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಎಂತಹ ಪರಿಸ್ಥಿತಿ ಬಂದೊದಗಿದೆ ನಮಗೆ. ಇವತ್ತು ಇದನ್ನ ಪ್ರಶ್ನೆ ಮಾಡಿದ್ರೆ ಇವತ್ತು ನಾಡಿನ ಭವಿಷ್ಯಕ್ಕಾಗಿ, ರಾಜ್ಯದ ಭವಿಷ್ಯಕ್ಕಾಗಿ ಅಕ್ರಮ ವಲಸಿಗರ ಬಿಡಾರಗಳನ್ನ ನೀವು ಇಲ್ಲಿಂದ ಕಿತ್ತೊಗಿಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡ್ರೆ, ಇಲ್ಲಿರ್ತಕ್ಕಂಥ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಪತ್ತೆ ಹಚ್ಚಿ ಸರ್ಕಾರಕ್ಕೆ ಒಪ್ಸಿದ್ರೆ, ಅಲ್ಲಿ ಯಾರೋ ನಕಲಿ ಪತ್ರಕರ್ತ, ಅಲ್ಲಿ ಯಾರೋ ದೇಶದ್ರೋಹಿ ಪತ್ರಕರ್ತನ ಹಿಂದೆ ಬೆಂಕಿ ಬೀಳುತ್ತೆ. ಆತ ನಮಗೆ ಮಾರಲ್ ಪೊಲೀಸಿಂಗ್ ಅಂತ ಹೇಳ್ತಾನೆ, ಕೊಲೆ ಆರೋಪಿ ಅಂತ ಹೇಳ್ತಾರೆ. ಯಾರು ಕೊಲೆ ಆರೋಪಿ?
ಇದೇ ಸರ್ಕಾರ ನನ್ನ ಮೇಲಿದ್ದಂತ 302 ಸೆಕ್ಷನ್ ಅನ್ನ ತೆಗೆದು ಹಾಕಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅನ್ಕೊಳ್ತೇನೆ. ಎಲ್ಲಿದೆ ಪುನೀತ್ ಕೆರೆಳ್ಳಿ ಮೇಲೆ 302 ಆರೋಪ? ಆದ್ರೂ ಇದನ್ನ ಗೊತ್ತಿಲ್ಲದೆ ಅವರು ಕೊಲೆ ಆರೋಪಿ ಅಂತ ಕರೆದಾಗ ನೀವೆಲ್ಲ ಒಪ್ಪಿಕೊಳ್ತೀರಾ, ಹೌದು ಪುನೀತ್ ಕೆರೆಳ್ಳಿ ಕೊಲೆ ಆರೋಪಿ ಅಂತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಲಿ, ನನ್ನ ಮೇಲೆ ಇದ್ದಂತ ತನಿಖಾ ಸಂದರ್ಭದಲ್ಲಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ತನಿಖಾ ಸಂದರ್ಭದಲ್ಲಿ 302 ಸೆಕ್ಷನ್ ಅನ್ನ ಕೈ ಬಿಡಲಾಗಿದೆ. ಅವತ್ತು 302 ಅನ್ನ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಹಾಕ್ಲಾಯಿತು. ಅದು ಮಿಕ್ಕಿದ ಪ್ರಕರಣ, ಮಿಕ್ಕಿದ ಸೆಕ್ಷನ್ಗಳು ಏನಿದೆ ಅದು ನ್ಯಾಯಾಲಯದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಆಗಿದೆ. ನಾವು ಅದನ್ನ ನ್ಯಾಯಾಲಯದಲ್ಲಿ ನ್ಯಾಯ ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತೇವೆ. ಆದರೆ ಇವರು ಇಲ್ಲಿ ಕುಳಿತುಕೊಂಡು ವಿನಾಕಾರಣ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ, ಇವರು ಪುನೀತ್ ಕೆರೆಹಳ್ಳಿಯನ್ನ ಟಾರ್ಗೆಟ್ ಮಾಡ್ತಿಲ್ಲ, ಅಕ್ರಮ ಬಾಂಗ್ಲಾ ನಿವಾಸಿಗಳು ಯಾರಿದ್ದಾರೆ ಅವರ ಪರವಾಗಿ ನಿಲ್ತಿದ್ದಾರೆ. ನಿಜವಾಗಿಯೂ ಹೇಳಬೇಕಂದ್ರೆ ಇವರ ಟಾರ್ಗೆಟ್ ಪುನೀತ್ ಕೆರೆಹಳ್ಳಿ ಅಲ್ವೇ ಅಲ್ಲ, ಪುನೀತ್ ಕೆರೆಹಳ್ಳಿ ತೆಗೆದುಕೊಳ್ಳುವ ವಿಚಾರಗಳು. ಯಾಕೆ ಅಂತ ಅಂದ್ರೆ ಪುನೀತ್ ಕೆರೆಹಳ್ಳಿ ಇದುವರೆಗೂ ಮಾಡಿದ ಹೋರಾಟಗಳು ಬಹಳ ತೀವ್ರವಾಗಿ ಜನರ ಮನಸ್ಸನ್ನು ತಲುಪ್ತಾ ಇದ್ದಾವೆ. ಜನ ಜಾಗೃತರಾಗ್ತಿದ್ದಾರೆ. ಆ ಕಾರಣಕ್ಕಾಗಿ ಪುನೀತ್ ಕೆರೆಹಳ್ಳಿಯನ್ನು ವಿರೋಧಿಸುತ್ತಿದ್ದಾರೆಯೇ ಹೊರತು ಪುನೀತ್ ಕೆರೆಹಳ್ಳಿಗೂ ಆ ವಿರೋಧಿಗಳಿಗೂ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ. ಇದನ್ನ ಸಮಾಜ, ಹಿಂದೂ ಸಮಾಜ ಮತ್ತು ಕನ್ನಡಿಗರು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಇಲ್ಲಿರ್ತಕ್ಕಂಥ ಅನೇಕ ಭಾಗ್ಯಗಳನ್ನ ಇವ್ರು ತಗೊಳ್ಳಾಗ್ತಿದೆ. ನಮ್ಮ ಬೇರೆ ಬೇರೆ ಭಾಗದ ಕನ್ನಡಿಗರು ಮನೆ ಮಾಡಿಕೊಂಡು ಲೈಟ್ ಬಿಲ್ ಕಟ್ಕೊಂಡು ನೀರಿನ ಬಿಲ್ ಕಟ್ಕೊಂಡು ಜೀವನ ಮಾಡ್ತಾ ಇದ್ರೆ, ಇವರು ಶೆಡ್ ಹಾಕೊಂಡು ನೀರಿನ ಬಿಲ್ ಇಲ್ಲ, ಕರೆಂಟ್ ಬಿಲ್ ಇಲ್ಲ, ಮಕ್ಕಳನ್ನು ಓದಿಸ್ಬೇಕು ಅಂತ ಇಲ್ಲ, ಹೇಗೋ ಜೀವನ ನಡೆದೋಗುತ್ತೆ. 3,000ಕ್ಕೆ 5,000ಕ್ಕೆ 10,000ಕ್ಕೆ ಇವ್ರ ಕೆಲಸ ಮುಗ್ದೋಗುತ್ತೆ. ದುಡ್ಡಿನ ಆಸೆಗಾಗಿ, ಹಣದ ಆಸೆಗಾಗಿ ಜಾಗ ಕೊಟ್ಟ ಇಲ್ಲಿಯ ಕನ್ನಡಿಗರು ಕೂಡ ಹಣದ ಆಸೆಗಾಗಿ ನನ್ನ ರಾಜ್ಯದ ಅಸ್ತಿತ್ವವನ್ನೇ ಮಾರ್ಕೊಂಡಿದ್ದಾರೆ, ತನ್ನತನವನ್ನೇ ಮಾರ್ಕೊಂಡಿದ್ದಾರೆ. ಸ್ನೇಹಿತರೆ, ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಬೇಡ್ಕೊಳ್ತೇನೆ, ಇದು ಬಹಳ ದೊಡ್ಡ ಆಂದೋಲನವಾಗಬೇಕು. ಕರ್ನಾಟಕದಲ್ಲಿ ನೆಲೆಸಿರುವಂತಹ ಅಕ್ರಮ ಅಂದ್ರೆ ಕಾನೂನು ಬಾಹಿರವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇಲ್ಲಿ ನೆಲೆಸಿರ್ತಕ್ಕಂತಹ ಅಕ್ರಮ ನುಸುಳುಕೋರರನ್ನ ಭಾರತಕ್ಕೆ ನುಸುಳಿಕೊಂಡು ಬಂದಿರತಕ್ಕಂತ ಅಕ್ರಮ ವಲಸಿಗರು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇವರನ್ನ ಹೊರ ಹಾಕಬೇಕು. ಸರ್ಕಾರ ಈ ಕೂಡಲೇ ಇದಕ್ಕೆ ಕ್ರಮ ಜರುಗಿಸಬೇಕು. ವಿಶೇಷ ತನಿಖಾ ತಂಡವನ್ನ ರಚಿಸಬೇಕು. ಯಾವ್ಯಾವ ಭಾಗದಲ್ಲಿ ಅನುಮಾನ ಬರುತ್ತೆ, ಯಾವ್ಯಾವ ಭಾಗದಲ್ಲಿ ಅನುಮಾನಾಸ್ಪದವಾಗಿ ಜನರಿದ್ದಾರೆ, ದಯವಿಟ್ಟು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಅವರಿಗೆ ವಿಶೇಷವಾದ ಒಂದು ತನಿಖಾ ತಂಡವನ್ನು ಮಾಡಿ ಜನರಿಗೆ ಒಂದು ಸಹಾಯವಾಣಿಯನ್ನು ಬಿಡಬೇಕು. ಆ ಮೂಲಕ ಸಹಾಯವಾಣಿ ಮೂಲಕ ಜನರು ಅವರಿಗೆ ಫೋನ್ ಮಾಡಿ ಹೇಳಬೇಕು, ಇಂಥ ಕಡೆ ಇಂಥ ಅನುಮಾನಾಸ್ಪದ ವ್ಯಕ್ತಿಗಳಿದ್ದಾರೆ, ದಯವಿಟ್ಟು ಬನ್ನಿ ಅಂತ. ಕೂಡಲೇ ಹೋಗಿ ಅವರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿ ನಂತರ ಅವರ ಮೇಲೆ ಕ್ರಮ ಜರುಗಿಸಬೇಕು. ಇದನ್ನ ಪ್ರತಿ ಒಬ್ಬರೂ ಕೂಡ, ಇದು ಪುನೀತ್ ಕೆರೆಹಳ್ಳಿಯ ಕೆಲಸ ಅಲ್ಲ. ದಯವಿಟ್ಟು ಈ ವಿಡಿಯೋವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸಿ. ಇದು ಪುನೀತ್ ಕೆರೆಹಳ್ಳಿ ಒಬ್ಬನ ಕೆಲಸ ಅಲ್ಲ, ಇದು ಪ್ರತಿಯೊಬ್ಬರ ಕೆಲಸ. ಸ್ನೇಹಿತರೆ, ಬಹಳ ನೋವಾಗ್ತಾ ಇತ್ತು. ಗೋವಿನ ರಕ್ಷಣೆಗೆ ಮುಂದಾದ್ರೆ ಆಗ ಹೇಳ್ತಾರೆ ಇವನು ಯಾರು ಗೋವಿನ ರಕ್ಷಣೆ ಮಾಡಲಿಕ್ಕೆ, ಇವನು ಯಾರು ಅಕ್ರಮವಾಗಿ ಗೋವುಗಳನ್ನು ಸಾಗಿಸೋದನ್ನು ತಡೆಯೋದಕ್ಕೆ ಅಂತ. ಸ್ನೇಹಿತರೆ, ನನ್ನ ದೇಶದ ಕಾನೂನಿನಲ್ಲಿ, ನನ್ನ ದೇಶದ ಸಂವಿಧಾನದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಿಮ್ಮ ಮುಂದೆ ನಡೀತಾ ಇದ್ರೆ ಅದನ್ನು ತಡೆಯುವ ಹಕ್ಕು ಇದೆ ಅಂತ ಹೇಳಿ ಈ ದೇಶದ ನಾಗರಿಕನಿಗೆ ಸಂವಿಧಾನ ಮತ್ತು ಕಾನೂನು ಹಕ್ಕನ್ನ ಕೊಟ್ಟಿದೆ. ಅದನ್ನ ನಾನು ಮಾಡ್ತಿದ್ದೀನಿ ಅಷ್ಟೇ. ನನ್ನ ಕಣ್ಣು ಮುಂದೆ ಅತ್ಯಾಚಾರ ನಡೀತಾ ಇದ್ರೆ, ನನ್ನ ಕಣ್ಣು ಮುಂದೆ ಅನಾಚಾರ ನಡೀತಾ ಇದ್ರೆ, ನನ್ನ ಕಣ್ಣು ಮುಂದೆ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದ್ರೆ ಅದನ್ನು ನಾನು ತಡಿಬಾರ್ದಾ? ತಡೆಯುವ ಹಕ್ಕು ನನಗಿಲ್ಲವಾ? ತಡೆಯುವ ಹಕ್ಕು ನನಗಿದೆ. ಪುನೀತ್ ಕೆರೆಹಳ್ಳಿ ಪ್ರಶ್ನೆ ಮಾಡಿರ್ತಕ್ಕಂಥ ಅಷ್ಟು ಜನ ಬಾಂಗ್ಲಾ ನಿವಾಸಿಗಳೇ ಹೊರತು
ಯಾವುದೇ ಕನ್ನಡಿಗರ ಮೇಲೆ ನಾನು ದೌರ್ಜನ್ಯ ನಡೆಸಿಲ್ಲ. ಯಾವುದೇ ಕನ್ನಡಿಗರ ಮನೆಗಳಿಗೆ ಹೋಗಿ ನಾವು ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಿಲ್ಲ. ಅಧಿಕೃತವಾಗಿ ಅವರು ಬಾಂಗ್ಲಾ ಅಂತ ತಿಳಿದ ಮೇಲೆ ಮಾತ್ರವೇ, ಅವರು ಬಾಂಗ್ಲಾ ನಿವಾಸಿಗಳು ಅಂತ ಗೊತ್ತಾದ ಮೇಲೆಯೇ ನಾವು ಅದನ್ನು ಪರಿಶೀಲನೆ ನಡೆಸಿದ್ದು, ಅದನ್ನು ಪೊಲೀಸ್ನವರಿಗೆ ಒಪ್ಪಿಸಿದ್ದು. ಅದು ಕೂಡ ಅವರ ಜೊತೆ ಯಾವ ರೀತಿ ಮಾತಾಡಿದ್ದೀವಿ ಅಂತ ಅಂದ್ರೆ, ಬೆಹನ್, ಭಯ್ಯಾ, ಚಾಚಾ, ದೀದಿ ಅಂತ ಹೇಳಿ ಕರೆದು ಮಾತಾಡಿದ್ದೀವಿ ವಿನಃ ಹೋಗೋ ಬಾರೋ ಅಮ್ಮನ್ ಅಕ್ಕನ್ ಅಂತ ಮಾತಾಡಿಲ್ಲ. ನಮ್ದು ಆ ಸಂಸ್ಕೃತಿ ಅಲ್ಲ. ಬಹಳ ಪ್ರೀತಿಯಿಂದ ಅವ್ರ ಜೊತೆ ನಡ್ಕೊಂಡಿದ್ದೀವಿ. ಸ್ನೇಹಿತರೆ, ಎಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇರೋದು, ಈ ವಿಚಾರ ಬಹಳ ಗಂಭೀರವಾದ ವಿಚಾರ. ಬಹಳ ಗಂಭೀರವಾದ ವಿಚಾರ. ಕೈ ಮುಗಿದು ಬೇಡ್ಕೋತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೈ ಜೋಡಿಸಿ. ಇವತ್ತು ನನ್ನನ್ನು ಬಂಧನ ಮಾಡಿ ಬನ್ನೇರುಘಟ್ಟ ಠಾಣೆಯಲ್ಲಿ ಇಟ್ಟದ ಮೇಲೆ ಅಲ್ಲಿಗೆ ಬಂದಂಥ 100 ಜನರು, ಅಣ್ಣನ ತಮ್ಮಂದಿರು ಎಲ್ಲರೂ ಅಲ್ಲಿಗೆ ಬಂದು ರಾತ್ರಿ ಎಲ್ಲ ನನ್ನ ಸ್ಟೇಷನ್ ಹೊರಗಡೆ ಕಾಯ್ಕೊಂಡಿದ್ದು, ನನಗೋಸ್ಕರ ತಮ್ಮ ಎಲ್ಲ ಸಮಯವನ್ನು ಮೀಸಲಿಟ್ಟಂತ ಎಲ್ಲರಿಗೂ, ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಪರವಾಗಿ ಬರೆದಂತ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ, ಎಲ್ಲ ಕನ್ನಡ ಪರ ಸಂಘಟನೆಯವರಿಗೆ, ಅನೇಕ ಕನ್ನಡ ಪರ ಸಂಘಟನೆಯವರು, ಕನ್ನಡಿಗರು, ಹಿಂದೂಗಳು ನನ್ನ ಪರವಾಗಿ ಪೋಸ್ಟ್ ಮಾಡಿದ್ದೀರಿ. ಅನೇಕ ಯೂಟ್ಯೂಬರ್ಸ್ಗಳು ನನ್ನ ಪರವಾಗಿ ಮಾತಾಡಿದ್ದೀರಿ. ಅನೇಕ ಬ್ಲಾಗರ್ಗಳು, ಕಂಟೆಂಟ್ ಕ್ರಿಯೇಟರ್ಗಳು ಇವತ್ತು ಪುನೀತ್ ಕೆರೆಹಳ್ಳಿಗೆ ಬೆಂಬಲ ನೀಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮೆಲ್ಲರ ಬೆಂಬಲ ಸದಾಕಾಲ ಪುನೀತ್ ಕೆರೆಹಳ್ಳಿಯ ಜೊತೆಗಿರಲಿ ಅಂತ ಕೇಳ್ಕೊಳ್ತಾ ಒಂದು ಮಾತನ್ನ ಹೇಳ್ತೀನಿ ಸ್ನೇಹಿತರೆ. ನಾನು ಈ ಹೋರಾಟಕ್ಕೆ ಆರಂಭದಲ್ಲಿ ಬಂದ ದಿನ ಸಂಘದ ಹಿರಿಯರೊಬ್ಬರು ನನ್ನನ್ನು ಕೇಳಿದ್ರು, ಪುನೀತ್ ಅವರೇ, ಈ ಹೋರಾಟಕ್ಕೆ ಬರ್ತಿದ್ದೀರಿ, ಸ್ವಾರ್ಥ ಇದೆಯಾ ಅಂತ. ಇಲ್ಲ ಜಿ, ನನಗೆ ಆ ರೀತಿ ಯಾವ ಸ್ವಾರ್ಥವೂ ಇಲ್ಲ. ಯಾಕೆ ಅಂತ ಕೇಳಿದಾಗ, ಸ್ವಾರ್ಥ ಇಟ್ಕೊಂಡು ಬರೋದಾದರೆ ನೀವು ನಿಮ್ಮ ಸ್ವಾರ್ಥವನ್ನು ಹೇಳಿ ಬನ್ನಿ, ಸ್ವಾರ್ಥ ಇಲ್ಲ ಅನ್ನೋದಾದರೆ ನಾನು ನಿಮಗೇನೋ ಹೇಳ್ತೇನೆ ಅಂತ. ಹೇಳಿ ಜಿ ಅಂತ ನಾನು ಅವ್ರ ಹತ್ರ, ಇವತ್ತು ಅವ್ರು ಇಲ್ಲ, ಹೇಳಿ ಜಿ ಅಂತ ಹೇಳಿದ್ದೆ. ಅವ್ರು ಹೇಳಿದ್ರು, ಪುನೀತ್ ಅವರೇ, ಕ್ರಾಂತಿಯ ಹೋರಾಟ ಬೇಕಾಗಿದೆ. ಕ್ರಾಂತಿಯ ಹೋರಾಟವನ್ನು ಮಾಡಬೇಕಾದ್ರೆ ಚಾರಿತ್ರ್ಯ ಹರಣವಾಗುತ್ತೆ. ಯಾರು ತನ್ನ ಚಾರಿತ್ರ್ಯ ಹರಣವನ್ನು ಲೆಕ್ಕಿಸದೆ, ಅಂದರೆ ನಿನ್ನ ಚಾರಿತ್ರ್ಯ ಹರಣ ಮಾಡಲಾಗುತ್ತೆ, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಲಾಗುತ್ತೆ, ನಿನ್ನ ವ್ಯಕ್ತಿತ್ವವನ್ನು ಹಾಳು ಮಾಡಲಾಗುತ್ತೆ. ಇದೆಲ್ಲವನ್ನು ದಾಟಿ ಮಾಡಬೇಕಾದದ್ದು ಕ್ರಾಂತಿಯ ಹೋರಾಟ.